ನಮಸ್ಕಾರ ಎಲ್ರಿಗೂ. ಕರ್ನಾಟಕದಾಗಿರೋ ನದಿಗಳ ಹೆಸರನ್ನ ಕೇಳಿದ್ರೆ ಕೃಷ್ಣ, ಕಾವೇರಿ, ಗೋದಾವರಿ, ಘಟಪ್ರಭಾ, ಮಲಪ್ರಭಾ ಅಂತ ಹಲವಾರು ನದಿಗಳ ಹೆಸರುಗಳನ್ನ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಧಾರವಾಡದಾಗಿರುವಂತ ಉಗಮವಾಗುವಂತ ನದಿಗಳ ಹೆಸರೇನಪ್ಪಾ ಅಂತಂದು ಕೇಳಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಷ್ಟು ಬೇಗ. ಯಾಕಂತಂದ್ರೆ ಈ ನದಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಹರಿತೈತಿ. ಈ ರೀತಿಯಾಗಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಹರಿಯುವಂತ ಗುಪ್ತಗಾಮಿನಿಯಾಗಿ ಹರಿಯುವಂತ ನದಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಈ ವಿಡಿಯೋ ಒಳಗ. ಏನಪ್ಪಾ ಇವ ನದಿ ಅನ್ಕೊಂತ ದೇವಾಲಯವನ್ನು ತೊಳಹತ್ನಲ್ಲ ಅಂತ ಅನ್ಕೊಳತಿರ್ಬೋದು. ಆದ್ರೆ ಈ ಒಂದು ದೇವಾಲಯಕ್ಕೆ ಮತ್ತೆ ನದಿಗೆ ಎರಡಕ್ಕೂ ಸಂಬಂಧ ಆಯ್ತು ಅಂತ ಹೇಳ್ಬೋದು. ಯಾಕಂತಂದ್ರ ಅಗಸ್ತ್ಯ ಮಹರ್ಷಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಒಂದು ಧಾರವಾಡದೊಳಗ ಈ ಒಂದು ಸೋಮೇಶ್ವರ ಅನ್ನುವಂತ ಒಂದು ಪ್ರದೇಶದೊಳಗ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ಅಗಸ್ತ್ಯ ಮಹರ್ಷಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶಿವಲಿಂಗುವಿಗೆ ಅಭಿಷೇಕವನ್ನು ಮಾಡ್ಬೇಕಾಗಿತ್ತಲ್ಲ. ಆ ಸಂದರ್ಭದೊಳಗೆ ಇಲ್ಲಿ ಯಾವುದೇ ರೀತಿಗಿಂತ ನದಿಗಳಿರಲಿಲ್ಲ, ನೀರಿನ ಒಂದು ಸೋರ್ಸ್ ಇರ್ಲಿಲ್ಲ. ಹಂಗಾಗಿ ಅಗಸ್ತ್ಯ ಮಹರ್ಷಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಒಂದು ಶಾಲ್ಮಾಲ